ನಮಸ್ಕಾರ. ರಾಯಚೂರು ಜಿಲ್ಲೆ ಯಾಪಲ್ದಿನ್ನಿ ಹೈಸ್ಕೂಲು. ಸೊ 16 ವರ್ಷ ಆದಮೇಲೆ ಎಲ್ಲ ಸ್ನೇಹಿತರು ಕೂಡ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಗುರುವಂದನಾ ಕಾರ್ಯಕ್ರಮ ಹಾಗೆ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. 16 ವರ್ಷ ಆದಮೇಲೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ನೋಡಿ, ಎಲ್ಲರೂ ಇದ್ದಾರೆ ನಮ್ಮ ಸ್ನೇಹಿತರೆ. ಇವರೆಲ್ಲ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾಯಿದ್ರು. ಈಗ ಊಟದ ವ್ಯವಸ್ಥೆ, ಸೊ ಊಟದ ವ್ಯವಸ್ಥೆ ಆಗಿರೋದ್ರಿಂದ ಈಗ ಎಲ್ಲರೂ ಊಟದನ್ನ ರೆಡಿಯಾಗಿ ಬ್ಯಾಟಿಂಗ್ ಬಾರಿಸ್ತಾ ಇದ್ದಾರೆ. ನೋಡಿ, ಇವರೆಲ್ಲರೂ ಕೂಡ ಮೊದಲೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿದ್ದರು, ಈಗೆಲ್ಲ ಡಿಫ್ರೆಂಟ್ ಆಗಿದ್ದಾರೆ. ಸೊ ನೋಡಿ, ಎಲ್ಲ ಸ್ನೇಹಿತರು ಭಾಗ್ಯವಂತ ಅಂತ ಹೇಳಿ ಕ್ಲಾಸ್ ಟಾಪರು. ಇವ್ರು ಹೇಳ್ದಂಗೆ ಮೊದಲೆಲ್ಲ ಕೇಳ್ತಾ ಇತ್ತು. ಆಮೇಲೆ ಡ್ಯಾನ್ಸರು ಬಾಬು, ನರೇಂದ್ರ. ಈಗ ಇವ್ರು ಹೇಳ್ದಂಗೆ ಯಾರು ಕೇಳಂಗಿಲ್ಲ ಅನ್ನೋದು ಬೇಸರ ಇದೆ. ಈಗ ಊಟದ ವ್ಯವಸ್ಥೆ ಅವನು ಮೊದಲಿಂದನೂ ಇದೇ ಕೆಲಸ ಮಾಡ್ತಿದ್ದ, ಈಗಲೂ ಅದೇ ಕೆಲಸ ಮಾಡ್ತವನೆ. ಸೊ ಈಗ ಎಲ್ಲ ರೆಡಿ ಆಗಿದೆ. ಸೊ ನೆಚ್ಚಿನ ಗುರುಗಳನ್ನು ಇಡೀ ಕಾರ್ಯಕ್ರಮದ ಹಿಂದೆ ಏನೇ ಸಪೋರ್ಟ್ ಬೇಕು, ಫೈನಾನ್ಷಿಯಲ್ ಆಗಲಿ ಎಲ್ಲನೂ ಕೂಡ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ರು. ರೆಡ್ಡಿ ಕೂಡ ಇವತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವಿನ್ನು ನಮ್ಮ ಶಿಕ್ಷಕರು, ಸೊ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ವಿ. ನಾವು ಯಾವಾಗ ನೋಡ್ತೀವಿ ಕಾರ್ಯಕ್ರಮಕ್ಕೆ, ಯಾವಾಗ ಇನ್ವೈಟ್ ಮಾಡ್ತೀವಿ ಅಂತ ಹೇಳಿ. ಮೇಡಮ್, ಊಟ ಹೆಂಗಿದೆ ಮೇಡಮ್? ಊಟ ತುಂಬಾ ವೆರೈಟಿ ಆಗಿದೆ, ಚೆನ್ನಾಗಿದೆ, ಬಿಸಿಯಾಗಿದೆ. ಬಜ್ಜಿ ಮತ್ತು ಚಪಾತಿ ಬಿಸಿ ಬಿಸಿ ಇದೆ. ಬಟ್ ಲೇಟ್ ಆಗಿ ಕೊಟ್ಟಿವಲ್ಲ? ತೊಂದರೆ ಇಲ್ಲ. ನಿಮ್ಮೆಲ್ಲ ನೋಡಿ ಹೊಟ್ಟೆ ತುಂಬ ಇದೆ. ನಾಗರಾಜ್ ಸರ್ ತುಂಬಾ ಸೆಕೆಯಲ್ಲಿ ಊಟ ಮಾಡ್ತಾ ಇದ್ರೆ. ನಮ್ಮ ಕಾರ್ಯಕ್ರಮ ಎಲ್ಲ ನಮ್ಮದೇ ಇದೆ, ಊಟ ಎಲ್ಲ ಚೆನ್ನಾಗಿದೆ ಸರ್. ಒಳ್ಳೆ ಊಟ ಇದೆ, ಚೆನ್ನಾಗಿದೆ. ಇದು ನಮ್ಮ ಕಾರ್ಯಕ್ರಮ ನಮ್ಮ ದೈಹಿಕ ಶಿಕ್ಷಕರು ಸರ್, ಅವ್ರಿಗೆ ಹೇಳ್ದೆ ಕೇಳ್ದೆ ಬ್ಯಾಟು, ವಾಲಿಬಾಲ್ ಅದೆಲ್ಲ ಎತ್ಕೊಂಡು ಹೋಗ್ತಾ ಇದ್ವಿ. ಸರ್ ಏನ್ ಬೇಕ್ರಿ ಮತ್ತೆ ಹೆಂಗೈತೆ ಈ ಭಾಗದಾಗ ಇಂಥ ಊಟ ಹೆಂಗ್ರಿ? ಸೂಪರ್ ಆಗೈತೆ. ಹಳ್ಳೂರು ನಮ್ ಗಣಿತ ಮೇಷ್ಟ್ರು. ಸೊ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ, ಯಾಕಂತಂದ್ರೆ ಇನ್ನೂ ಕೂಡ ನೆನಪಲ್ಲಿ ಇಟ್ಕೊಂಡಿದ್ವಿ. ಸರಿಯಾಗಿ ಬೆತ್ತದ ಇಟ್ಕೊಡ್ತಾ ಇದ್ರು ಸರ್. ಊಟ ಚೆನ್ನಾಗಿದೆ, ಬೆಸ್ಟ್ ಆಗಿದೆ. ಮನೆ ಊಟ ಆಗ್ತದೆ, ಚೆನ್ನಾಗಿದೆ. ಕಾರ್ಯಕ್ರಮ ಸೂಪರ್ ಆಗಿದೆ, ಎಲ್ಲ ನಂಬರ್ 1. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರಕಲಾ ಶಿಕ್ಷಕರು ಸರ್. ಫೇವ್ರೇಟ್. ಸೂಪರ್ ಊಟ, ಸೂಪರ್, ಎಲ್ಲ ಹೈಲೈಟ್ ಆಗಿದೆ. ಫಂಕ್ಷನ್ ಎಲ್ಲ ಸೂಪರ್ ಸೂಪರ್. ಸರ್ ಕಂಪ್ಯೂಟರ್ ಸರ್ ಚೆನ್ನಾಗಿದೆ. ನಾವು ಸರ್ನ ಕಂಪ್ಯೂಟರ್ ಅಂತಾನೆ ಹೆಸರಿಟ್ಟಿ. ಓಕೆ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವರೆಲ್ಲ ಇಲ್ಲಿ ನೋಡಿ, ಇದೊಂದು ಹೋಗೈತೆ, ಅದೊಂದು ಹೋಗಿದೆ. ಹಿಂಗೆ ಇಟ್ಕೊಂಡ್ರೆ ಮಾತಾಡ್ಕೊಂತ ಹೋಗ್ರಿ, ಮಾತಾಡ್ಕೊಂತ ಹೋಗಿ ಹಿಂಗೆ ಇಟ್ಕೊಳ್ರಿ. ಹಂಗೆ ಹಾಂ. ರಮೇಶು ಏನು ಮಾಡಬೇಕು? ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ವ್ಯವಸ್ಥೆ ಸ್ನೇಹಿತರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಶ್ರೀರಾಮ್ಪುರ ಅವರ ತಿಂಗಳ ಕಷ್ಟಪಟ್ಟು ಇಚ್ಛೆಯಿಂದ ಮಾಡಿಸುತ್ತಾರೆ. ಇಷ್ಟು ಸಕ್ಸಸ್ ಆಗಿದೆ. ಪೊಲೀಸ್ ಆಫೀಸರ್ ಆಗಲಿ ಹೇಳಿದಾಗ ಇವ್ರು ಸಾಫ್ಟ್ವೇರ್ ಇಂಜಿನಿಯರ್. ಅವ್ರ ಗೆಟಪ್ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ. ಆಮೇಲೆ ಕ್ರಿಕೆಟಲ್ಲಿ ಭಾರಿ ಮೋಸ ಮಾಡ್ತಾ ಇದ್ದಾರೆ. ಆಡುವಾಗ ಓವರ್ ಆಗಿಲ್ಲ ಅಂದರೂ ಓವರ್ ಆಗಿದೆ ಅನ್ನೋದು, ಔಟ್ ಆಗಿದ್ರು ಔಟ್ ಇಲ್ಲ ಅಂತ ಹೇಳಿ ನೋ ಬಾಲ್ ಹೇಳೋದು. ಎಲ್ಲ ನನ್ನ ಫ್ರೆಂಡ್ಸು ತುಂಬ ಧನ್ಯವಾದ. ಎಲ್ಲರೂ ಸೇರಿದ್ದೀವಿ. ಎಲ್ಲೋ ಕೆಲವರು ಬೆರಳೆಣಿಕೆಯಷ್ಟೇ ಮಿಸ್ ಆಗಿದ್ದಾರೆ. ಅವರು ಬಂದಿದ್ರು ಚೆನ್ನಾಗಿರ್ತಿತ್ತು. ಪ್ರಕಾಶ್ ಅವರೇ, ನಿಮ್ಮ ಸತತ ಪ್ರಯತ್ನ, ಕೆಲವು ವರ್ಷಗಳಿಂದ ಆದ ಕನಸು, ಅದರಲ್ಲೂ ನಿಮ್ದು ಜಾಸ್ತಿ ಸ್ವಲ್ಪ ಎಲ್ರದ್ದು ಸಹಕಾರ. ಇದು ಇವನ ಬಗ್ಗೆ ಹೇಳಲೇಬೇಕೇನು. ಬೀದಿಯಲ್ಲಿ ಸುತ್ತಾಡ್ತಾನೆ, ಬೀದಿಯಲ್ಲಿ. ಯಾಕಂದ್ರೆ ಇವನ್ ಮೆಂಬರ್ ಅಲ್ಲ, ಅವ್ರ ಮಿಸಸ್ ಮೆಂಬರ್. ಅವ್ರ ಹೆಸರನ್ನ ಬಳಸ್ಕೊಂಡು ದಬ್ಬಾಳಿಕೆ ನಡೆಸ್ತಾರೆ. ದಬ್ಬಾಳಿಕೆ, ದೌರ್ಜನ್ಯ ನರಸಿಂಹ ಅವರೇ ಈ ಕಡೆ ನೋಡಿ ಒಂದ್ಸರಿ.
ಸ್ಕೂಲ್ಗೆ ಬರ್ತಿರ್ಲಿಲ್ಲ ಕ್ಲಾಸ್ ಟೀಚರ್ ಇದು ಲೀಡ್ರ್ ಇವರು ಹಂಗಿದ್ರು ಅಟೆಂಡೆನ್ಸ್ ಬಹುಶಃ ದುಡ್ಡು ಗಿಡ್ಡು ಏನಾದ್ರು ಕೊಡ್ತಿದ್ದೆ ಗೊತ್ತಿಲ್ಲಪ್ಪ. ರೆಡ್ಡಿ ಬನ್ನಿ, ನಿಮ್ ಇಬ್ರು ಜುಗುಲ್ ಬಂದಿದೆ. ಕ್ಲಾಸಿಗೆ ಬರ್ತಾನೆ ಅವಾಗೆ ಬೈದಿದ್ದೀನಿ. ಹೌದಾ, ಹೇಳೋ ಏನ್ ಹೇಳ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತರು ಪ್ರಕಾಶ್ ಮಠ ಆತ್ಮೀಯ ಎಲ್ಲ ಸ್ನೇಹಿತರೆ, ನನಗೆ ಎಷ್ಟು ಬೇಜಾರಾಗ್ತದೆ, ಆದರೆ ನಮ್ಮ ಪ್ರೀತಿ ಅದೇ ಥರ ಭಾಳ ಕುಚ್ಕಾಗಿರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, 10,000 ರೂಪಾಯಿ ಕೊಟ್ಟಿದ್ದಾನೆ ಕಾರ್ಯಕ್ರಮಕ್ಕೆ. ತುಂಬಾ ಧನ್ಯವಾದಗಳು 10,000 ನರಸಿಂಹ ಅವರೇ. ಕೊಟ್ಟಿದ್ದಾನೆ. ಮತ್ತೀಗ ಕಡಿಮೆ ಬಿದ್ರೆ ಮತ್ತೆ ಇನ್ನೊಂದು 10,000 ರೂಪಾಯಿ ಕೊಡ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಇನ್ನೊಮ್ಮೆನು ಪ್ರೂವ್ ಮಾಡ್ತಾನೆ. ಓಕೆ, ಅದಕ್ಕೇನು ಏನೋ ಮಾತೇ ಇಲ್ಲ. ಸೇಮ್ ದುಡ್ಡವ್ರು ಯಾರಿದಿರಲ್ಲ ಎಲ್ಲ ಸೇರ್ ಮಾಡ್ಕೊಂಡು ಮಾಡೋಣ ಅಂತ. ಅಲ್ಲ ನಿಮ್ದು ಅಷ್ಟೇ. ಹೌದು, ನಂದು ಒಂದು ಪಾಲ್ ಜಾಸ್ತಿನೇ ಇರ್ತದೆ. ಇವತ್ತಲ್ಲ ಇದೊಂದು ನನ್ನ ಹತ್ತ ಕಾರ್ಯಕ್ರಮ ಒಂದು ಪಾಲ್ ಒಂದು ಜಾಸ್ತಿನೇ ಇರ್ತದೆ. ಯಾಕಂದ್ರೆ ನನ್ನ ಸ್ನೇಹಿತರಿಗೋಸ್ಕರ, ನಮ್ಮ ಗುರುಗಳಿಗೋಸ್ಕರ. ಈಗ ಹರೀಶ್ ಯಾಪಲ್ದಿನಿ ಇವರು ಕ್ರಿಕೆಟ್ ಆಡ್ತಾ ಇದ್ವಿ ಪ್ರತಿ ಶನಿವಾರ ಯಾಪಲ್ದಿನಿ ವರ್ಸಸ್ ಡಿ ರಾಂಪುರ್ ಆಡ್ತಾ ಇದ್ವಿ. ಆವಾಗ್ಲೇ ಯಾರು ತೊಗೊಂಡು ಇವರು ವೀರೇಶ್ ಆಡ್ತಿದ್ದ. ಆ ಟೀಮಲ್ಲಿ ಹರೀಶ್ ಇದ್ದ. ಒಂದು 2ರಿಂದ 3 ತಿಂಗಳ ಕೆಳಗಡೆ ಪ್ಲಾನ್ ಆಗಿತ್ತು. ನಮ್ಮ ಪ್ರಕಾಶ್ ಬೆಂಗಳೂರದ್ದೇ ಇತ್ತು. ಎಲ್ಲರೂ ಫ್ರೆಂಡ್ಸ್ ಅಂತ ಗ್ಯಾದರ್ ಆಗೋ ಥರ ಮಾತಾಡಿ ಬರೀ ವಾಟ್ಸಪ್ಗೆ ಸೀಮಿತ ಆಗಲಿಲ್ಲ. ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಅವನ ಜೊತೆಗೆ ಎಲ್ಲ ಸಹಪಾಠಿಗಳನ್ನು ಅವನಿಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ಎಸ್ಪೆಷಲಿ ನಮ್ಮ ರೆಡ್ಡಿ ಅವರು ಭಾಳ ಒಂದು ಒಳ್ಳೆ ಅಚ್ಚುಕಟ್ಟಾದ ಊಟ, ಮದುವೆ ಊಟ ಕೊಟ್ಟಿದ್ದಾರೆ. ಅವಾಗ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಸರ್ವೇಶ್ ಸರ್ಜಾಪುರ ಅಂತ ಒಂದು ಹಳ್ಳಿಯಿಂದ ಬರ್ತಾ ಇದ್ದ. ಇವತ್ತು ವಿಡಿಯೋಗ್ರಾಫರ್ ಆಗಿದ್ದಾನೆ. ದೊಡ್ಡ ದೊಡ್ಡ ಈವೆಂಟ್ ಎಲ್ಲ ಮಾಡ್ತಾನೆ. ಬಸವರಾಜು ಇಬ್ರು ಒಂದೇ ಊರು. ಒಂದೇ ಅದೇ ಪ್ಯಾಂಟ್ ಈಗಲೂ ಆಗಿದೆ. ಆಗ್ತಾ ಇದೆ. ಒಂದು ಊಟ ಲೈಫ್ನಲ್ಲಿ ನಾವು ಎಲ್ಲಿ ಮಾಡಿಲ್ಲ. ನಾವು ಇಷ್ಟೊಂದು ಸಕ್ಸಸ್ ಆದ ಕಾರ್ಯಕ್ರಮ ನೋಡಿಲ್ಲ. ಭಾರಿ ನಮಗೆ ಖುಷಿ ಅನಿಸ್ತು, ಆನಂದ ಅನಿಸ್ತು. ಭಾರಿ ಖುಷಿ, ಎಂಜಾಯ್ ಮಾಡಿ. ನಮ್ಮ ಬಸವರಾಜ್ ಎರಡು ಮಾತನ್ನ ಆಡ್ಬೇಕು. ಬಸವರಾಜ ಒಂದು ಮಹೇಶ್ ಎಲ್ಲ ದುಡ್ಡು 10 ಲಕ್ಷ ಸಾಲ ಕೊಟ್ಟು ನಾವು ಊರಾಗ 50 ಲಕ್ಷ ಓಕೆ. ಸಾರಿ ಸಾರಿ ನೀವು ಅಂತ ಶುರು